ಈ ಒಂದು ಜಯಂತಿ ಅಂಗವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಧಿನಿಯಮದಂತೆ ನಾವು ಈ ಗ್ರಾಮ ಸಭೆಯನ್ನು ಅಳವಡಿಸಿ ಅಲ್ಲಿ ಕ್ರಿಯಾಯೋಜನೆಯನ್ನು ನಾವು ಸಿದ್ಧಪಡಿಸಬೇಕಾಗ್ತದೆ. ಬಟ್ ಇಲ್ಲೇ ಮಾಡ್ತೇವೆ, ಇಲ್ಲೇ ಗ್ರಾಮ ಸಭೆ ಆದರೂ ನಾವು ಬೇರೆ ಬೇರೆ ಕೊಟ್ಟರು ಅದನ್ನು ಅಳವಡಿಸ್ಕೊಳ್ತೀವಿ. ಹೋದ ಗ್ರಾಮ ಸಭೆಯಲ್ಲಿ ಕೊಟ್ಟಿದ್ದು ಮತ್ತು ಮನೆ ವಿಶೇಷ ಸಭೆಯನ್ನು ಮಾಡಿದ್ರು ಹಾಗೆ ಮತ್ತೆ ಕೊಟ್ಟರು ನಮಗೆ ಜನವರಿ ತನಕ ಅವಕಾಶ ಇದೆ ಅಥವಾ ಡಿಸೆಂಬರ್ ಹೇಳುವ ಅವಕಾಶ ಇದೆ. ಯಾರು ಈ ಒಂದು ಸಭೆಗೆ ಸಭಾಧ್ಯಕ್ಷರಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿದ್ದಾರೆ. ಹಾಗೆ ಉಪಾಧ್ಯಕ್ಷರಾಗಿದ್ದಾರೆ, ಅವರು ಸಹ ಸ್ವಾಗತ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಆಯೋಜಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ಸ್ವಾಗತ ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಗ್ರಾಮ ಪಂಚಾಯತ್ನ ಎಲ್ಲ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕ ಸ್ವಾಗತವನ್ನು ಸಾಮಾನ್ಯ ಕೇಂದ್ರ ಅರ್ಪಣೆಗಳಿಗೆ ಪ್ರಾರಂಭ ಮಾಡಿದ್ದಾರೆ. ಒಂದು ಏನಂದರೆ 3 ವಿಷಯಗಳಲ್ಲ, ಪ್ರಮುಖ 3 ವಿಷಯಗಳು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೀವೇನಾದರೂ ಕೊಟ್ಟಿಗೆ ಕಟ್ಟೋದಿದ್ರೆ ಅಥವಾ ವೈಯಕ್ತಿಕ ಭೂ ಅಭಿವೃದ್ಧಿ ಮಾಡ್ಕೊಳ್ಳೋದಾದರೆ ಅಥವಾ ನೀವು ಅಂಗನವಾಡಿಯಲ್ಲಿ ಬಂದಿದ್ದೀರಿ ಅಲ್ಲಿ ಅಭಿವೃದ್ಧಿ ಮಾಡೋದಿದ್ರೆ ಅಥವಾ ಶಾಲೆಗಳಿಗೆ ಶಾಲಾ ಕಂಪೌಂಡ್ ಮಾಡೋದಿದ್ರೆ, ಶಾಲಾ ಕಂಪೌಂಡ್ ಅಂದರೆ ಅಂಗನವಾಡಿ ಕಂಪೌಂಡ್ ಮಾಡೋಕ್ಕೆ ಅವಕಾಶ ಇಲ್ಲ, ಶಾಲಾ ಕಂಪೌಂಡ್ ಮಾಡೋಕ್ಕೆ ಅವಕಾಶ ಇದೆ. ಮತ್ತು ಬೇರೆ ಏನಾದರೂ ಅಭಿವೃದ್ಧಿ ಆಗೋದಿದ್ರೆ ದಯವಿಟ್ಟು ಇವತ್ತು ಕೊಡಬಹುದು ಅಥವಾ ಕೊಟ್ಟರೆ ನಾವು ಈ ಯೋಜನೆಯಲ್ಲಿ ಅಳವಡಿಸಬೇಕು. ಒಂದು. ಎರಡನೇದೇನು ಅಂದರೆ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ PMAGY ಅಂದರೆ ನಮ್ಮ ಡಿಸ್ಟಿಕಲ್ಲಿ ನಮ್ಮ ಗ್ರಾಮ ಬಾಳೆಗುಡಿ ಗ್ರಾಮ ಇದು ಈ ಯೋಜನೆಯಲ್ಲಿ ಆಯ್ಕೆಯಾಗಿದೆ. ಇದು ಒಂದು. ಇದರಲ್ಲಿ 20 ಲಕ್ಷ ರೂಪಾಯಿ ಬರ್ತದೆ. 20 ಲಕ್ಷ ರೂಪಾಯಿಯಲ್ಲಿ ಯಾವ್ಯಾವ ಕಾಮಗಾರಿಗಳು ಬೇಕು, ಏನೇನು ಬೇಕು ಅನ್ನೋದನ್ನು ಅಲ್ಲಿ ಕೆಲವೊಂದು ಫಾರ್ಮೇಟ್ ಕೊಟ್ಟಿದ್ದಾರೆ. ಅಲ್ಲಿ ಜನಸಂಖ್ಯೆ, ಅಲ್ಲಿ ಬಾಣಂತಿಯರು ಮಾಹಿತಿ ಕೇಳೋದಿಲ್ಲ, ಬಾಣಂತಿಯರು ಎಷ್ಟು, ಸಣ್ಣ ಮಕ್ಕಳು ಎಷ್ಟು, ಆಮೇಲೆ ಈ ಶಾಲೆಗೆ ಸಂಬಂಧಪಟ್ಟಂಗೆ ಈ ಎಲ್ಲ ವಿಷಯಗಳು ಅದನ್ನು ಆದಷ್ಟು ನೀವು ಕೊಟ್ಟರೆ ನಾನು ರೆಡಿ ಮಾಡಿಕೊಡ್ತೀನಿ. ಏನೇನು ಕಾಮಗಾರಿ ಬೇಕು ಅನ್ನೋದನ್ನು ನೀವು ಕೊಟ್ಟರೆ ಅಲ್ಲಿ ಬಾಳೆಗುಡಿ ಸಂಬಂಧಪಟ್ಟ ಗೈಡ್ಲೈನ್ಸ್ ಏನೇನು ತೊಗೊಳ್ಬೋದು ಇಲ್ಲ. ಸೊ ನೀವೇನು ಕೊಡ್ತಿಲ್ಲ ಅದು ರೆಡಿ ಮಾಡಿ ಅವ್ರಿಗೆ ಕೊಡ್ತೀನಿ, ಆಯ್ಕೆ ಮಾಡ್ಕೊಡ್ತಾರೆ. ಬಾಳೆಗುಡಿ ಗ್ರಾಮವನ್ನು ಆಯ್ಕೆ ಮಾಡಬೇಕಾದ್ರೆ ಬಾಳೆಗುಡಿ ಗ್ರಾಮ ಎಲ್ಲೆಲ್ಲಿ ಬರ್ತದೆ ಗಣಿಸೋದು ಗ್ರಾಮ ಸದಸ್ಯರಲ್ಲೂ ಗೊಂದಲಿದೆ, ಆಫೀಸಲ್ಲೂ ಗೊಂದಲಿದೆ. ನಮ್ದು ಬಾಳೆಗುಡಿ ಬರ್ತದೆ ನಾ ಹೇಳ್ತೇನೆ, ನಮ್ಗೆ ಇಲ್ಲ ನಕ್ಷೆ ಪ್ರಕಾರ ಯಾವ ಹೆಸರು ನಮ್ದು ಬಾಳೆಗುಡಿ ಬರ್ತದೆ ಅನ್ನೋದು ಹೇಳ್ಬೇಕು. ಯಾಕಂದ್ರೆ ಕೆಲವರು ಬಾಳೆಗುಡಿಯನ್ನು ಇದಂತಾರೆ, ಇಲ್ಲಿ ದಿನೇಶ್ವರ ನಂದಿ ಕಡೆ ಅಂತಾರೆ, ಅಧ್ಯಕ್ಷರು ಮಾಯರ ಕಡೆ ಅಂತಾರೆ. ನಮ್ಮ ಗ್ರಾಮ ಅದರಲ್ಲಿ ಏನಿರುತ್ತೆ ಅಂದರೆ ಅಲಿಗೇರಿ ಗ್ರಾಮ ಪಂಚಾಯತ್ಗೆ ಬಾಳೆಗುಡಿ ಗ್ರಾಮದಲ್ಲಿ ಜನಸಂಖ್ಯೆ ಎಷ್ಟು, 2011ರ ಜನಗಣತಿ ಪ್ರಕಾರ ಎಷ್ಟು, 2011ರ ಪ್ರಕಾರ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಎಷ್ಟಿದೆ, ಅಲ್ಲಿ ಒಟ್ಟು ಪರಿಶಿಷ್ಟ ಜಾತಿಯ ಮನೆಗಳ ಕುಟುಂಬಗಳು ಎಷ್ಟು, ಈಗಿನ ಗ್ರಾಮ ಅಂದರೆ ಈ ಗ್ರಾಮದ ಒಟ್ಟು ಜನಸಂಖ್ಯೆ ಎಷ್ಟಿದೆ, ಈಗಿನ ಅಂದರೆ ಈಗಿನ ಕೆಲಸ ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ಒಟ್ಟು ಜನಸಂಖ್ಯೆ ಇದೆ, ಈಗಿನ ಪ್ರಸ್ತುತ ಅವಧಿಗೆ ಅಂತಾಗುತ್ತೆ. ಸೆನ್ಸಸ್ ಅಂತೂ ನಮ್ಮ ಹತ್ರ ಇಲ್ಲ, ಅಂದಾಜಿನ ಕೊಡಬೇಕಾಗ್ತದೆ. ಆಮೇಲೆ ಈಗಿನ ಗ್ರಾಮ ಪಂಚಾಯತಿ ಒಟ್ಟು ಪರಿಶಿಷ್ಟ ಜಾತಿ ಜನಸಂಖ್ಯೆ ಇದು ಈಗಿನ ಅಂತಂದರೆ ನಿಮ್ಮಲ್ಲಿ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲ ಅಂಗನವಾಡಿ ಸಿಗುತ್ತೆ. ನಾವು ತಗೊಂಡು ಅವ್ರಿಗೆ ಕೊಡ್ತೀವಿ, ಮುಂದೆ ಬಾಳೆಗುಡಿಗೆ ಮಾತ್ರ ಸಂಬಂಧ ಅವಶ್ಯ. ಆಮೇಲೆ GPS ಒಂದು ಫೋಟೋ ಬೇಕು ಅಂತಾರೆ, ಅಲ್ಲಿ GPS ಬರುತ್ತೆ. ಆಮೇಲೆ ಗ್ರಾಮ ಪಂಚಾಯತ್ ಯೋಜನಾ ಸಮಿತಿ ರಚನೆ ಅಂತ ಒಂದು ಕನಿಷ್ಠ 5 ಜನ ಇರಬೇಕು, ಕನಿಷ್ಠ 5 ಜನ, ಗರಿಷ್ಠ ಎಷ್ಟು ಇರಬೇಕು ಅಂತ ಇಲ್ಲ. ಯಾರ್ಯಾರು ಇರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಿಲ್ಲ, ಅದು ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ನಿನ್ನೆ ಬಂತು, ಮೊನ್ನೆ ಇವರು ಸಮಾಜ ಕಲ್ಯಾಣ ಅಧಿಕಾರಿಯವರು ಬಾವಿಕೇರಿ ಗ್ರಾಮ ಸಭೆಯಲ್ಲಿ ಮುಖ್ಯ ನೇರವಾಗಿ ಕೊಟ್ಟಿದ್ದಾರೆ. ಸೊ ಆ ಕಾರಣದಿಂದ ಅವ್ರಿಗೆ ಡಿಟೇಲ್ ಕೊಡ್ತೀನಿ, ಗೈಡ್ಲೈನ್ಸ್ ಕೊಟ್ಟಿದ್ದು ಅದರಲ್ಲೂ ಎಕ್ಸ್ಪ್ಲೇನ್ ಇಲ್ಲ, ಡಿಟೇಲ್ ಇಲ್ಲ. ಸೊ ಅದೊಂದು ಸಮಿತಿ ಇಲ್ಲೇ ಇದರಲ್ಲಿ ಇದು ಮಾಡ್ತೀವಿ, ಮತ್ತು ನೆಕ್ಸ್ಟ್ ಮೀಟಿಂಗ್ ತೊಗೊಂಡು ಸಭೆಯನ್ನು ಮಾಡ್ತೀವಿ. ಆಮೇಲೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ, ವೈಯಕ್ತಿಕ ಶೌಚಾಲಯ ಹೊಂದಿರುವ ಶೇಕಡವಾರು ಜನಸಂಖ್ಯೆ ಎಷ್ಟು, ಕುಡಿಯುವ ನೀರು ಎಷ್ಟು ಹೋಗಿದೆ, ಗ್ರಾಮದ ಜನರು ಇನ್ನೂ ಬಯಲಿನಲ್ಲಿ ಮಲ ವಿಸರ್ಜನೆ ಮಾಡುತ್ತಿದ್ದಾರೆ ಅಂತ ಪ್ರಶ್ನಿಸಿದೆ. ಹಾಗೆ ಪ್ರಾಥಮಿಕ ಶಾಲೆಗಳಿಗೆ ಹೋಗುವ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು ಅಂತೇಳಿ ಸ್ಕೂಲ್ ಟೀಚರ್ ಬಗ್ಗೆ
ಅಲ್ಲಿ ಮಾಧ್ಯಮಿಕ ಶಾಲೆ ಎಷ್ಟು, ಪ್ರೌಢಶಾಲೆಗೂ ಅದಿಲ್ಲ. ಉನ್ನತ ಪ್ರೌಢಶಾಲೆ ಪದವಿ ಕೋರ್ಸ್ಗಳಿಗೆ ಹೋಗೋದಷ್ಟು. ಈ ಪದವಿ ಕೋರ್ಸ್ಗಳಿಗೆ ಹೋಗೋದು ಏನು ಬೇಕು ಅನಿಸಿದ್ರು. ಆ ಗ್ರಾಮದಿಂದ ಪದವಿಗೆ ಎಷ್ಟು ಜನ ಹೋಗ್ತಾರೆ ಅಥವಾ PUC ಎಷ್ಟು ಹೋಗ್ತಾರೆ ಸಿಗುತ್ತಾ? ಸರಿ, ಅದನ್ನು ತಗೋತಿದೆ. ಮೆಟ್ರಿಕ್ ನಂತರ ಶೈಕ್ಷಣಿಕ ಪಡೆದ ಪರಿಶಿಷ್ಟ ಜಾತಿ ಮಕ್ಕಳ ಶೇಕಡಾವಾರು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಂರಕ್ಷಣಾ ಯೋಜನೆಗಳಿಗೆ ಹೋಗುವ 60 ಕುಟುಂಬಗಳ ಶೇಕಡಾವಾರು ಪ್ರಮಾಣ, ತೀವ್ರ ರಕ್ತಹೀನತೆಯಿಂದ ಬಳಲುತ್ತಿರುವ ಗರ್ಭಿಣಿಯರ ಶೇಕಡಾವಾರು ಪ್ರಮಾಣ, ಕಳೆದ 1 ವರ್ಷದಲ್ಲಿ ನೀವು ಬಿಟ್ಟೆ ನಾನು ಇದೆಲ್ಲ ಅದಾವ ನೀವು ಬಿಟ್ಟೆ ಯೋಜನೆಗೆ ವಾರ್ಷಿಕ ಜಿಲ್ಲಾ ಕರಡು ಅಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಮಾಡಬೇಕು. ಅದು ಇಷ್ಟೇ. ನಮ್ಮ ಗ್ರಾಮ ಸಭೆಯಲ್ಲಿ ಕೆಲವೊಂದು ವಿಷಯಗಳು ಬರ್ತಾವೆ. ಸೊ ಮತ್ತು ಇತರ ಏನೇನು ಅಭಿವೃದ್ಧಿ ಕಾಮಗಾರಿಗಳು ಬೇಕಲ್ಲ ಅದನ್ನು ಡಿಟೇಲ್ ಒಂದು ಅನುಬಂಧ ಕೊಡ್ತಾರೆ, ಅದನ್ನು ಹಾಕಿ ನಾವು ತಾಲೂಕು ಪಂಚಾಯತ್ ಕಳಿಸ್ಕೊಡ್ತಾರೆ. ತಾಲೂಕು ಪಂಚಾಯತ್ಗಳು ಮತ್ತು ಅಲ್ಲಿ ಏನು ಬೇಕಲ್ಲ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಅಲ್ಲಿ ಏನು ಬೇಕಲ್ಲ ಅಂತೇಳಿ ಅವ್ರಿಗೆ ಬಂದಿರೋದನ್ನು ಅವರು ಒಂದು ರೆಡಿ ಮಾಡ್ತಾರೆ. ಆಮೇಲೆ ಜಿಲ್ಲಾ ಪಂಚಾಯತಿಗಳು ಅವರು ಒಂದು ರೆಡಿ ಮಾಡ್ಕೊಂಡು ಸ್ಟೇಟಿಗೆ ಕಳಿಸ್ಕೊಡ್ತಾರೆ. ಪ್ರತಿ ವರ್ಷ ಇದನ್ನು ಮಾಡಿದೆ, ಬಟ್ ಅದರಲ್ಲಿ ಕಾಮಗಾರಿ ಯಾವುದು ಇದು ಆಗಿಲ್ಲ. ಬಟ್ ನೀವು ಯಾವ ಕಾಮಗಾರಿ ಕೊಟ್ಟರೆ ಉದಾಹರಣೆಗೆ ಬೀದಿ ದೀಪ ಇರ್ಬೋದು ಅಥವಾ ಒಂದು ಕಂಬ ಚರಂಡಿ ರಸ್ತೆ ಇಂಥವೇನಾದ್ರು ಕಳಿಸ್ಕೊಡ್ತೀನಿ. ಇಲ್ಲಾಂದ್ರೆ ನಮ್ಮಲ್ಲಿ ಈಗಾಗಲೇ ಬಂದವರೆಲ್ಲ ರಿವ್ಯೂ ಎಲ್ಲ ಇರ್ತಾವೆ, ಡಿಟೇಲ್ ಸೈಟ್ ಮಾಡಿಸಿದ್ರೆ ಇಷ್ಟು ಈ ಅಲ್ಲಿ 60-40 ಆಗೋದು. ಮತ್ತು ಒತ್ತು ಕೊಡೋದು ನಾವು ಲೇಬರ್ 10 ಲಕ್ಷ ಆಗಿದೆ, 1 ಲಕ್ಷ ಅಂದರೆ ರಸ್ತೆ ಮಾಡೋಂಗಿಲ್ಲ, ಗಟಾರ ಈ ವ್ಯಕ್ತಿ ಬರೋದು. ನೀವು ಹೇಳೋಕ್ಕಾಗಿದೆ, ನಾನು ಅರ್ಥ ಮಾಡ್ಕೊಳ್ತೀನಿ. ಅಂದ್ರೆ ಅದು ಒಂದೇ ಮಾಡ್ತಾರೆ ಆಗಲ್ಲ, ಅದು ಆದರೆ ಇದನ್ನು ಮಾಡೋದು. ಅದೇ ಆದರೆ ಇಷ್ಟೆಲ್ಲ ಆಗಿದ್ದಲ್ಲ ಈಗ ಹೋದತ್ತೆಗೆ 2024-25 ನನಗೆ 23 ಲಕ್ಷ ರೂಪಾಯಿದ್ದು ಗೂಡು ಎತ್ತಿದ್ದು ಪ್ರಶ್ನೆ ಈಗಾಗಲೇ 23-24 ಲಕ್ಷ ರೂಪಾಯಿ ಖರ್ಚಾಗಿದೆ. ನೀವು ಹೌಸಿಂಗ್ ಇರ್ಬೋದು, ಒಟ್ಟಿಗೆ ಇರ್ಬೋದು, ಎಲ್ಲ ಸೇರಿ ಅದರಲ್ಲಿ ಈಗಾಗಲೇ ಒಂದು ಸಿಮೆಂಟ್ ರೋಡು, ಒಂದು 2 ಕಚ್ಚಾ ರೋಡು, ಇದು 10% ರೋಡ್ ಮಾಡಿದ್ರೆ ಯಾವ ಗ್ರಾಮದಲ್ಲಿ ಮಾಡಿದ್ರು? ಇಲ್ಲೇ ನಿಮ್ಮ ಶಿವಗುಳಿ ಗ್ರಾಮದಲ್ಲಿ ಮಾಡಿದ್ದೀವಿ. ಶಿವಗುಳಿ ಆಗೇವಾಡಿಯಲ್ಲಿ ಮಾಡಿದ್ದು ಒಂದು ಅಲಿಗೇರಿ ಗ್ರಾಮದಲ್ಲಿ 2 ಕೆಲಸ ಮಾಡಿದ್ರು. 2 ಕೆಲಸ, ಬಾಕಿ ಎಲ್ಲ ಉಳಿತು. ಮತ್ತೊಂದು ಅಲ್ಲಿ ನಿಮ್ದು ಕೆಲಸ ಇದು ಮಾಡೋದು ಗಟರ ಒಂದು ದೇವರ ಕೆಲಸ ಆದ್ಮೇಲೆ ಆಮೇಲೆ ಗಟರ ಶೇಕಡ 10% ಮಾಡಬಹುದು ಅಂತ ಇದೆ. ಹೌದು, ಶೇಕಡ ಖರ್ಚಿನ 10% ರಸ್ತೆ ಮಾಡಬೇಕು ಅಂತ ಇದೆ ಅಲ್ವಾ? ಸೊ ಈಗಲೂ ನೀವು ಯಾವ್ದಾದ್ರು ನೀವೇ ಬನ್ನಿ, ನೀವೇ ಬಂದು ಅದು ಯಾವ್ದಾರ ನೀವು ಆ ರಸ್ತೆ ಮಾಡ್ತೀನಿ ಅಂದ್ರೆ ಗಟಾರ ಮಾಡ್ತೀವಿ. ಈಗಲೂ ನಾವು ಒಳಗಡೆ ನೀವು ಇದ್ರಲ್ಲಿ ಮಾಡೋದು ಅದೇ ಮಾಡ್ತೇವೆ ಬಂದ್ರು ಕೆಲಸ ಕೊಟ್ಟಿಲ್ಲ. ಈಗ ಮಾಡ್ತಿದ್ದ ಅದು ಕೂಡ ಇದು ಮಾಡಿ ಅಂತ ಹೇಳಿ ಮಾಡಿ ಆಗೋಲ್ಲ ಅಂತ ಸರಿ ಹೇಳಿ. ಊಳಿ ಉಳಿತು ಕೊಡಿ ಬೇಡ ಅಂತ ಹೇಳೋದಿಲ್ಲ ನಾನು. ಉಳಿತು ಕೆಲಸ ಮಾಡ್ಬೇಕು ಯಾರು ಒಬ್ರು ಆಮೇಲೆ ಉಳಿತು ಕೆಲಸ ಈಗಷ್ಟೇ ಹೇಳ್ತೇನೆ. ಒಂದು ಜನತಾ ಕಾಲನಿ ಒಳಗೆ ಒಂದು ಕಂಪೌಂಡ್ ಆಗಿದೆ, ಹೌದಾ? ಬೊಗರಿಬೆಲೆ ಒಂದು ಕಂಪೌಂಡ್ ಸ್ಟಾರ್ಟ್ ಆಗ್ತದೆ. ಬೊಗರಿಬೆಲೆ ಕೃಷ್ಣಾಪುರದಲ್ಲಿ ಒಂದಾಗುತ್ತೆ. ಕೃಷ್ಣಾಪುರದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು, ಅದು ಸ್ಟೇಜಿಗೆ ಹೋಗಿ ಅದು ಅಪ್ರೂವ್ ಆಗಿರುತ್ತೆ. ಮತ್ತು ಅಡಿಗೆ ಕೊನೆ ಆಗುತ್ತೆ. ಏನು ನಿಮ್ಮ ಇದರಲ್ಲಿ ಸ್ಕೂಲಲ್ಲಿ 8 ಲಕ್ಷ ಆಗುತ್ತೆ. ಮಟೀರಿಯಲ್ ಕೆಲಸ ಭಾಳ ಇದೆ. ಬೇಕಾ ಮಟೀರಿಯಲ್ ಕೆಲಸ ಎಷ್ಟಾಗಿದೆ ಅಂತೇಳಿ ನಿಮ್ಗೆ ಬೇಕಾ ತಗೊಂಡು ಒಂದು ಕೆಲಸ ಬಿಡಿ. ನಾನು ಹೇಳಿದ್ರಿ ಸರ್, ಎಷ್ಟು ಜನ ಮಾಡ್ತಾರೆ, ಎಷ್ಟು ಜನ ಮಾಡ್ತಾರೆ, ಎಷ್ಟು ಜನನು ಒಂದೊಂದು ಕೆಲಸ ಬೇರೆ ಗಟರ್ ಆಗಲಿ ರಸ್ತೆ ಆಗಲಿ ಯಾವ್ದು ಬೇರೆ ಕೆಲಸ ಮಾಡಿ. ನೀವು ಬನ್ನಿ, ನೀವು ಹಾಗೇನೆ ಅಭಿವೃದ್ಧಿ ಆಗುತ್ತೆ ಮಾಡಬೇಕು. ಒಂದ್ಸಲ ಸರ್ ಹೇಳಿ ಸರ್ ಅವು ಜನ ಉಳಿದಿರ್ತಾರಲ್ಲ ಮೊದಲು 2-3 ಜನನೇ ಮಾಡ್ಲಿಕ್ಕೆ ಆಗ್ತದೆ ಸರ್. 4 ಜನ ನಾ ಏನು ಹೇಳ್ತೇನೆ, 10 ಲಕ್ಷ ಆಗಿರೋದು 1 ಲಕ್ಷ ಅವ್ರಿಗೆ ಗೊತ್ತಾಗಲ್ಲ ಅದು ಹೇಳ್ತಾರೆ. ಆದ್ರೆ ಇನ್ನು ಮುಂದೆ ಮಾಡ್ಬೇಕಿತ್ತು. ಎಷ್ಟು ಜನ ಕೆಲಸ ಮಾಡಿ ಉಳಿತು ಮಾಡಿ ಅದು ಬೇಡ ಆದ್ರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಬೇರೆ ಕೆಲಸ ಮಾಡಬೇಕು. ಗಾಟರ್ ಆಗಲಿ ರಸ್ತೆ ಸಣ್ಣ ಒಂದು 2 ಲಕ್ಷ 1 ಲಕ್ಷ ಹೇಳಿದ್ರಲ್ಲ ಅದಕ್ಕೆ ಅಷ್ಟೇ ಆದಾಯ ಎಷ್ಟು ಇದಾಗ್ತದೆ ಅಷ್ಟು ಮಾಡಬೇಕು. ರೋಡ್ ಮಾಡಿದ್ವಿ, ಒಬ್ರು ಸಿಮೆಂಟ್ ರೋಡ್ ಮಾಡಿದ್ವಿ, ಆಮೇಲೆ ಒಬ್ರು ಬೊಗರಿಬೆಲೆ ಸ್ಕೂಲ್ ಇದು ಮಾಡ್ತಾರೆ, ಕಂಪೌಂಡ್ ಗೋಡೆ ಮಾಡ್ತಾರೆ ರೈಲ್ವೆ.
ಆಮೇಲೆ ಒಂದು ಕೃಷ್ಣಾಪುರ ಕಂಪೌಂಡ್ ಗೋಡೆ ಆಗುತ್ತೆ, ಆಮೇಲೆ ಇಲ್ಲೊಂದು ಕಂಪೌಂಡ್ ಗೋಡೆ ಆಗುತ್ತೆ, ನಾಗೇರ್ ಕಾಲೋನಿ ಕಂಪೌಂಡ್ ಗೋಡೆನೂ ಆಯ್ತು, ಶೌಚಾಲಯನೂ ಆಯ್ತು, ಫುಲ್ ಕಂಪೌಂಡ್ ಗೋಡೆನೂ ಆಯ್ತು, ಶೌಚಾಲಯನೂ ಆಯ್ತು.